ಈ ಗ್ರೇವಿ ರುಚಿ ನೀವಂತೂ ಜನ್ಮದಲ್ಲಿ ಮರೆಯೋದಿಲ್ಲ, ಅಷ್ಟೊಂದು ರುಚಿಕರವಾಗಿರುತ್ತೆ. ನಾವು ಮಾಡಿರುವ ಇವತ್ತಿನ ವಿಧಾನ ಆಗಿದೆ. ವಿಡಿಯೋ ನೋಡ್ತಾ ಹೋಗಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಿಮಗೂ ಇದೇ ರೀತಿಯ ಗ್ರೇವಿ ತಿನ್ನಬೇಕು ಅಂದರೆ ಇವತ್ತಿನ ವಿಡಿಯೋ ನೋಡಿ. ಮೊದಲಿಗೆ ಇಲ್ಲಿ ಕೆಲವೊಂದು ಮಸಾಲ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಚಮಚದಷ್ಟು ಕಾಳುಮೆಣಸು, 1 ಬಿಲ್ಲೆ ಗಾತ್ರದ ಚಕ್ಕೆ, 1-2 ಲವಂಗ, ಹಾಗೆ 1 ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇಲ್ಲಿ ಕಟ್ ಮಾಡಿರುವ ಹಸಿ ಈರುಳ್ಳಿ ಇನ್ನೊಂದು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಖಾರಕ್ಕೆ ತಕ್ಕ ಹಾಗೆ 10 ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ಹಾಗೆ ಶುಂಠಿ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಟೊಮೆಟೊ ಬೇಕಾಗುತ್ತೆ. 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಅರ್ಧ ಕೆಜಿ ಚಿಕನ್ ಮಾಡ್ತಾ ಇರೋದು. ಹಾಗಾಗಿ ಮೊದಲಿಗೆ ಅರ್ಧ ಕೆಜಿ ಚಿಕನನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಅರಿಶಿನ ಪುಡಿ, 1 ಚಮಚದಷ್ಟು ಖಾರದ ಪುಡಿ ಹಾಕಿ ಕೈಯಿಂದ ಚೆನ್ನಾಗಿ ಕಲಸಿಟ್ಕೊಳ್ಳಿ. ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಒಂದು 10ರಿಂದ 15 ನಿಮಿಷಗಳ ಕಾಲ ಇದನ್ನು ಕಲಸಿಟ್ಕೊಳ್ಳಿ. ಈ ರೀತಿ ಕಲಸೋದ್ರಿಂದ ಚಿಕನ್ ತುಂಬ ರುಚಿಕರವಾಗಿ ಬರುತ್ತೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿರುವ ಸೊಪ್ಪಾಗಿರ್ಬೋದು, ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲವನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳೋಣ. ಇದರ ಜೊತೆಗೆ ಇನ್ನೊಂದು 1/4 ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕಿ ನೀರು ಹಾಕದೆ ಇದನ್ನು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಮತ್ತೊಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು 1 ಟೊಮೆಟೊ ಹಾಗೆ ತೊಗೊಂಡಿರುವ ಕಾಳುಮೆಣಸು, ಗರಂ ಮಸಾಲವನ್ನು ಹಾಕಿ ಇದನ್ನು ಕೂಡ ಒಂದು ಪೇಸ್ಟ್ ರೆಡಿ ಮಾಡಿದ್ದೀನಿ. ಈ ರೀತಿ ಸಪ್ರೇಟಾಗಿ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಚಿಕ್ಕ ಪಾತ್ರೆ ತೊಗೊಂಡು ಅದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕಿ ಇವಾಗ ಕಲಸಿಟ್ಟಿರುವ ಚಿಕನನ್ನು ಹಾಕಿ ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೊಳ್ಬೇಕು. ನಾವು ಜಾಸ್ತಿನೂ ಇದರಲ್ಲಿ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು. ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಂದು ಪ್ಲೇಟನ್ನು ಮುಚ್ಚಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ನಾವು ಗ್ರೇವಿ ಚಿಕನ್ನಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಈ ಚಿಕನ್ ಬೆಂದಿದೆ, ಒಂದು 3/4% ಅಷ್ಟು ಬೆಂದಿದೆ. ಈಗ ಒಂದು ಕಡಾಯಿ ತೊಗೊಂಡು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ಸ್ವಲ್ಪ ಕಸ್ತೂರಿ ಮೆಂತಿ, ಒಂಚೂರು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಇವಾಗ ರುಬ್ಬಿರುವ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಗ್ರೀನ್ ಮಸಾಲ ಫಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ, ಕಾಳುಮೆಣಸು ಹಾಗೆ ಚಕ್ಕೆ, ಲವಂಗ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಸ್ವಲ್ಪ ನೀರು ಜೊತೆಗೆ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ರುಚಿಗೆ ಉಪ್ಪನ್ನು ನೋಡಿ ಇವಾಗಲೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕಿ ಈ ಗ್ರೇವಿನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡ್ಕೊಳ್ಬೇಕು ಎಷ್ಟು ನೀರು ಬೇಕಾಗುತ್ತೋ, ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು. ಇನ್ನೊಂದು ಸ್ವಲ್ಪ ಜಾರ್ ತೊಳೆದಿರುವ ನೀರಿತ್ತು ಅದನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಒಂದು ರೌಂಡ್ ಚೆನ್ನಾಗಿ ಕುದಿಬೇಕಿದು. 1-2 ನಿಮಿಷಗಳ ಕಾಲ ಇದೇ ಥರ ಚೆನ್ನಾಗಿ ಕುದಿತಾನೆ ಇರಬೇಕು. ಒಂದು ಪ್ಲೇಟನ್ನು ಮುಚ್ಚಿ 2 ನಿಮಿಷ ಬೇಯಿಸ್ಕೊಳ್ಳೋಣ. ಈ ರೀತಿ ನಾವು ಚೆನ್ನಾಗಿ ಕುದಿಸಿ ಮಸಾಲ ರೆಡಿ ಮಾಡಿಕೊಂಡ್ರೆ ಅದು ಅದ್ಭುತ ರುಚಿ ಕೊಡುತ್ತೆ. ಚಿಕನ್ ಗ್ರೇವಿ ನಾವು ಮಾಡಿರುವ ವಿಧಾನದಲ್ಲೇ ಮಾಡಿಕೊಂಡ್ರೆ ಗ್ರೇವಿ ಇಷ್ಟಪಡೋರಿಗೆ ಇದು ಒಂದು ಒಳ್ಳೆ ವಿಧಾನ ಅಂತಲೇ ಹೇಳ್ಬೋದು. ಇವಾಗ ಈ ಗ್ರೇವಿ ರೆಡಿ ಇದೆ. ಇವಾಗ ನಾವು ಅರ್ಧ ಬೇಯಿಸಿರುವ ಚಿಕನ್ ಹಾಕ್ತಾಯಿದ್ದೀನಿ. ಹಾಕಿ ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಕಾಳುಮೆಣಸು ಮತ್ತು ಖಾರದ ಪುಡಿ, ಚಿಕನ್ ಬೇಯಿಸುವಾಗ ಖಾರದ ಪುಡಿ ಕೂಡ ಹಾಕಿದ್ವಿ. ಹಸಿಮೆಣಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಮತ್ತೆ ಚಿಲ್ಲಿ ಪೌಡ್ರ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ಒಂದು ರಸಮ್ ಇದ್ದರೆ ಸಾಕು. ಚಪಾತಿಗೆ, ಪೂರಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆ ರುಚಿ ಕೊಡುತ್ತೆ ಇದು. ನೀವು ಚಿಕನ್ನನ್ನು ಡಿಫ್ರೆಂಟಾಗಿ ಟ್ರೈ ಮಾಡದೇ ಆಗಿದ್ದಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಚಿಕನ್ ಪ್ರಿಯರಿಗೆ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ ನೋಡಿ ಇದೇ ವಿಧಾನದಲ್ಲಿ. ಹಾಗೆ ಈ ಗ್ರೇವಿನ ನೋಡ್ತಾ ಇರ್ಬೋದು. ಚಿಕನ್ ಪ್ರಿಯರಿಗೆ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ. ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಾನವತ್ತು ಗೀ ರೈಸ್ ಜೊತೆಗೆ ಈ ಗ್ರೇವಿನ ಮಾಡಿಕೊಂಡಿದ್ದೆ. ಗೀ ರೈಸ್ ಜೊತೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂತೀರಾ. ಇವಾಗ ಒಂದು ಪೀಸನ್ನು ನಾನು ಬಿಡಿಸಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಕೂಡ ಬೆಂದಿತ್ತು.
ಇವತ್ತು ಮಾಡಿರುವ ರೀತಿ ಗ್ರೇವಿ ನಿಮಗೂ ಬೇಕು ಅಂದರೆ ಇವತ್ತಿನ ವಿಡಿಯೋ ನೋಡಲೇಬೇಕು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.